ರಾಜ್ಯ ರಾಜಕಾರಣದಲ್ಲಿ ಪೆನ್ ಡ್ರೈವ್ ವಿಚಾರ ಕೋಲಾಹಲ ಸೃಷ್ಟಿಸಿದೆ. ಇದೇ ವಿಚಾರಕ್ಕೆ ರಾಜಕೀಯ ನಾಯಕರುಗಳ ಜಟಾಪಟಿ ಕೂಡ ಮುಂದುವರೆದಿದೆ. ಡಿಸಿಎಂ ಡಿಕೆಶಿ ಬಳಿ ಪ್ರಜ್ವಲ್ ಪೆನ್ ಡ್ರೈವ್ ಇತ್ತ? ಡಿಕೆಶಿ ವಿರುದ್ಧ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಪ್ರಜ್ವಲ್ ಕೇಸ್ನಲ್ಲಿ ಡಿಕೆಶಿ 2 ತಿಂಗಳು ಇಟ್ಕೊಂಡಿದ್ಯಾಕೆ ಪೆನ್ ಡ್ರೈವ್ ಅನ್ನ? ಜನರನ್ನ ಯಾಮಾರಿಸಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುವಂತಹ ಭ್ರಮೆಯಲ್ಲಿದ್ದಾರೆ. ಆಗಲೇ ತನಿಖೆಗೆ ಒಳಪಡಿಸಬಹುದಿತ್ತಲ್ವಾ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ. ಸಿಎಂ ಅವರು ಭಾರೀ ಬುದ್ಧಿವಂತರಿದ್ದಾರೆ. ವಿಜಯೇಂದ್ರ ಅವರ ಮಾತಿದು. ಇಂತಹ ವಿಚಾರದಲ್ಲಿ ಹೇಗೆ ರಾಜಕಾರಣ ಮಾಡಬೇಕು ಅಂತೇಳಿ ಚೆನ್ನಾಗಿ ಸಲಹೆ ಸಿಕ್ಕಿರುತ್ತೆ. ರಾಹುಲ್ ಗಾಂಧಿ ಬೇಜವಾಬ್ದಾರಿ ಹೇಳಿಕೆ ಅಂತೇಳಿ ವಿಜಯೇಂದ್ರ ಅವರು ತಿರುಗೇಟನ್ನ ಕೊಟ್ಟಿರುವಂತಹದ್ದು. ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಮಹಾನ್ ನಾಯಕನ ವಿಚಾರವನ್ನು ಪ್ರಸ್ತಾಪಿಸಿದ್ರು. ಈಗ ಅದೇ ದಾಟಿಯಲ್ಲಿಯೇ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಮಾತನಾಡಿದ್ದಾರೆ. ಡಿಕೆಶಿ ವಿರುದ್ಧ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರು 2 ತಿಂಗಳಿಂದ ಪೆನ್ ಡ್ರೈವ್ ಹಿಡ್ಕೊಂಡು ಏನ್ ಮಾಡ್ತಾ ಇದ್ರು? 2 ತಿಂಗಳಿಗೆ ತನಕ ಪೆನ್ ಡ್ರೈವ್ ನ ಹಿಡ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ಅವ್ರ ಬಳಿನೇ ಹಿಡ್ಕೊಂಡಿದ್ರು. ಯಾಕೆ? ಆಗ್ಲೇನೆ ತನಿಖೆಗೆ ಒಳಪಡಿಸಬಹುದಿತ್ತಲ್ಲ. ಇದನ್ನೆಲ್ಲ ಬಿಟ್ಟು ಇವತ್ತು ಈ ರೀತಿ ರಾಜ್ಯ ಸರ್ಕಾರ ಒಂದು ಬೇಜವಾಬ್ದಾರಿತ್ವವಾಗಿ ನಡೆದುಕೊಳ್ತಾ ಇರ್ತಕ್ಕಂಥದ್ದು. ಈಗ ಅವರೇ ಹೇಳಿದಾರಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಗುಸುಗುಸು ನಡೀತಾ ಇದೆ. ನಾನು ಹೇಳ್ತಾ ಇಲ್ಲ. 2 ತಿಂಗಳಿಂದ ಅವ್ರ ಜೊತೆ ಪೆನ್ ಡ್ರೈವ್ ಇತ್ತು ಅಂತೇಳಿ ಕೆಲವು ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ಎಲ್ಲರೂ ಕೂಡ ಅದೇ ಅನುಮಾನ ಇರ್ತಕ್ಕಂಥದ್ದು. ಬೇಕಂತಲೇ ಎಲೆಕ್ಷನ್ ಟೈಮಲ್ಲಿ ಬಿಡುಗಡೆ ಮಾಡಿದಾರೆ. ಈ ರೀತಿ ಮಾಹಿತಿ ಇದ್ದು ಕೂಡ ಅವರು ಅವ್ರ ಜೊತೆ ಇಟ್ಕೊಂಡು ಮಾಹಿತಿ ಇದ್ರು ಕೂಡ ಚುನಾವಣೆ ಸಂದರ್ಭದಲ್ಲಿ ಅಸ್ತ್ರವನ್ನ ಉಪಯೋಗಿಸ್ಕೋಬೇಕು ಅಂತ ಕಾಯ್ತಾ ಇದ್ರು ಅಂತೇಳಿ ಕಾಂಗ್ರೆಸ್ ವಲಯದಲ್ಲೂ ಕೂಡ ಚರ್ಚೆ ನಡೀತಾ ಇದೆ.